Good morning, dear students. In the last class, we were discussed about the meaning and definition of journal, where we are going to use the journal, what is the need of preparing the journal, what is the meaning of journalizing, and what is the meaning of journal entry, narration, and the features of journal, format of journal, and what are the types of journal entries. So in the today class I am going to explain about steps which are used in journalizing. So while passing the journal entries in the journal, the following steps are used, or the following steps are involved. So while preparing the journal entries for the organization, here few steps which we need to follow while preparing that entries. First one is, first we need to ascertain two or more than two, in case of compound journal entry, accounts involved in the transaction. So as I said that there are two types of journal entries: simple journal entries, compound journal entry. Simple journal entry which has only two accounts, one is debit account, another one is credit account. But compound journal entries, it has more than two accounts. That may be a two debit accounts, or that may be a two credit account, but there may be at least two, more than ಟೂ ಅಕೌಂಟ್ಸಿಗಿಂತ ಜಾಸ್ತಿ ಎಂಟ್ರೀಸ್ಗಳು ಇರಬೇಕು. ಅದಕ್ಕೆ ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂತ ಹೇಳ್ತೀವಿ. ಸಿಂಪಲ್ ಜರ್ನಲ್ ಎಂಟ್ರಿ ಅಂದರೆ ಒಂದೇ ಡೆಬಿಟ್ ಇರುತ್ತೆ, ಒಂದೇ ಕ್ರೆಡಿಟ್ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಕಾಂಪೌಂಡ್ ಜರ್ನಲ್ ಎಂಟ್ರೀಸ್ ದೇರ್ ಆರ್ ಮೋರ್ ದ್ಯಾನ್ ಟೂ ಎಂಟ್ರೀಸ್, ಟೂ ಅಕೌಂಟ್ಸ್ಗಳಿರಬೇಕು. ಒಂದೇ ದಿನ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ, ಅಥವಾ ಒಂದೇ ಟ್ರಾನ್ಸಾಕ್ಷನ್ಸಿಗೆ ಎರಡಕ್ಕಿಂತ ಜಾಸ್ತಿ ಅಕೌಂಟ್ಸ್ಗಳು ಬಂದಿರೋದಕ್ಕೆ ಏನಂತ ಹೇಳ್ತೀವಿ, ಕಾಂಪೌಂಡ್ ಜರ್ನಲ್ ಎಂಟ್ರಿ ಹೇಳ್ತೀವಿ. ಫಸ್ಟ್ ಸ್ಟೆಪ್ ಏನು ಮಾಡಬೇಕಂತ ಹೇಳಿದ್ರೆ, ಫಸ್ಟ್ ವಿ ನೀಡ್ ಟು ಅಸರ್ಟೈನ್ ದ ಟೂ ಅಕೌಂಟ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದ ಟ್ರಾನ್ಸಾಕ್ಷನ್ಸ್. ಟೂ ಅಕೌಂಟ್ಸ್ ಇತ್ತು ಅಂತ ಹೇಳಿದ್ರೆ ಯಾವ್ಯಾವ ಟೂ ಅಕೌಂಟ್ಸ್ ಬರುತ್ತೆ ಅಂತ ಐಡೆಂಟಿಫೈ ಮಾಡ್ಕೋಬೇಕು. ಬರೀ ಟೂ ಅಕೌಂಟ್ಸ್ ಇದ್ರೆ ಅದಕ್ಕೆ ಸಿಂಪಲ್ ಜರ್ನಲ್ ಎಂಟ್ರೀಸ್ ಹೇಳ್ತೀವಿ. ಮೋರ್ ದ್ಯಾನ್ ಟೂ ಅಕೌಂಟ್ಸ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಕಾಂಪೌಂಡ್ ಜರ್ನಲ್ ಎಂಟ್ರಿ ಹೇಳ್ತೀವಿ. ಫಸ್ಟ್ ಸ್ಟೆಪ್ ವಿ ನೀಡ್ ಟು ಐಡೆಂಟಿಫೈ ದ ಟೂ ಅಕೌಂಟ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದ ಟ್ರಾನ್ಸಾಕ್ಷನ್ಸ್. ಆ ಟ್ರಾನ್ಸಾಕ್ಷನ್ಸಲ್ಲಿ ಯಾವ ಅಕೌಂಟ್ಸ್ ಆಗಿದೆ ಅದನ್ನು ಫಸ್ಟ್ ಐಡೆಂಟಿಫೈ ಮಾಡ್ತೀವಿ. ಸೆಕೆಂಡ್ಲಿ, ವಿ ಶುಡ್ ಅಸರ್ಟೈನ್ ದ ನೇಚರ್ ಆರ್ ಟೈಪ್ಸ್ ಆಫ್ ದ ಅಕೌಂಟ್ಸ್ ಇನ್ವಾಲ್ವ್ಡ್. ಆಫ್ಟರ್ ದ್ಯಾಟ್ ವಿ ನೀಡ್ ಟು recognize, or we need to identify what are the nature or what are the types of accounts involved, which means it comes under real account, or it comes under personal account, or it comes under nominal account, whether it is debited, whether it is credited. Secondly, we need to ascertain the nature or the types of accounts. Thirdly, we should apply the relevant rules of debit and credit to decide which account is to be debited and which account is to be credited. So later ಫರ್ನಿಚರ್ಸ್ ಬೇಕು, ರಾ ಮೆಟೀರಿಯಲ್ಸ್ ಬೇಕು, ಚೇರ್ಸ್ಗಳು ಬೇಕು, ಅದನ್ನು ಪ್ರಿಪೇರ್ ಮಾಡೋಕ್ಕೆ ನನಗೆ ಮಷಿನರೀಸ್ಗಳು ಬೇಕು, ಮತ್ತು ನನಗೆ ವೆಸಲ್ಸ್ ಬೇಕು, ಕಪ್ಸ್ಗಳು ಬೇಕು. ಇದನ್ನೆಲ್ಲ ಏನು ಮಾಡ್ತೀನಿ, ನಾನು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡ್ಕೋತಾ ಹೋಗ್ತೀನಿ. ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ಅದು ಕ್ಯಾಪಿಟಲ್ ಅಮೌಂಟ್. ಈಗ ನನಗೆ ಅಡಿಷನಲ್ ಕ್ಯಾಪಿಟಲ್ ಬೇಕು. ಈಗ ಬಿಸ್ನೆಸ್ ನಾನು ರನ್ ಆಗ್ತಾಯಿದೆ, ಬಿಸ್ನೆಸ್ ರನ್ ಮಾಡ್ತಾಯಿದ್ದೀನಿ, ಮಿಡಲಲ್ಲಿ ಏನೋ ಒಂದು, ಈಗ ಫ್ರೆಂಚ್ ಫ್ರೈಸ್ ಮಾಡಬೇಕು ಅಂತ ಅನ್ಕೋತೀನಿ. ಅದಕ್ಕೆ ಏನು ಮಾಡ್ಕೋಬೇಕು, ನನಗೆ ಅದು ಫ್ರೆಂಚ್ ಫ್ರೈಸಿನ ಕಟ್ಟರ್ ಬೇಕು, ಅದಕ್ಕೆ ಗ್ರಿಲ್ ಬೇಕು. ಅದನ್ನೆಲ್ಲ ಏನು ಮಾಡ್ತೀನಿ, ನಾನು ಮಿಡಲಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಆ ಮಿಡಲಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಏನಂತ ಹೇಳ್ತೀವಿ, ಅಡಿಷನಲ್ ಕ್ಯಾಪಿಟಲ್. ವೆನ್ ಎವರ್ ದ ಪ್ರೊಪರೈಟರ್ ಇನ್ವೆಸ್ಟ್ ಇನ್ ದ ಬಿಸ್ನೆಸ್ ಸೇಲ್ಸ್ ಪ್ರೊಸೀಡ್ಸ್ ಆಫ್ ಹಿಸ್ ಪ್ರೈವೇಟ್ ಅಸೆಟ್ಸ್, ದೆನ್ ಇಟ್ ಈಸ್ ಟ್ರೀಟೆಡ್ ಆಸ್ ಅಡಿಷನಲ್ ಕ್ಯಾಪಿಟಲ್. ಅವನು ಏನೇ ಕೂಡ ಆರ್ಗನೈಸೇಷನ್ ಬಿಗಿನಿಂಗಲ್ಲಿ ಇನ್ವೆಸ್ಟ್ ಮಾಡುವಂಥ ಅಮೌಂಟನ್ನ ಓಪನಿಂಗ್ ಕ್ಯಾಪಿಟಲ್ ಅಥವಾ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಮಿಡಲಲ್ಲಿ ಇನ್ವೆಸ್ಟ್ ಮಾಡುವಂಥ ಅಮೌಂಟಿಗೆ ಅಡಿಷನಲ್ ಕ್ಯಾಪಿಟಲ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. 6. Whenever the proprietor withdraws the cash, goods or assets from the business for personal use, and any of his private expenses paid out of the business funds are to be treated as drawings. Drawings ಹೇಳಿದ್ದೆ ನಾನು. Drawings means any money or money's worth which has been invested by the proprietor from his business for his personal use is considered as drawings. ಈಗ ಬಿಸ್ನೆಸ್ಸಿಗೆ ಅಂತ ಅಂದ್ಬಿಟ್ಟು ನಾವು ಕಾರ್ ತೊಗೊಬಂದಿರ್ತೀವಿ. ಈಗ ಕೆಲವೊಂದು ಕಡೆ ನೋಡ್ಬೋದು, ಆಫೀಸರ್ಸ್ ಕಾರ್ಸ್ಗಳನ್ನು ಅವರು ಆಫೀಸಿಗೆ ಹೋಗೋದಕ್ಕೆ ಬರೋದಕ್ಕೆ ಮಾತ್ರ ಯೂಸ್ ಮಾಡ್ಕೋಬೇಕು. ಬಟ್ ಅವ್ರು ಏನು ಮಾಡ್ತಾರೆ, ಅವ್ರ ಪರ್ಸ್ನಲ್ ಯೂಸಸ್ಸಿಗೆ, ಶಾಪಿಂಗಿಗೆ ತೊಗೊಂಡೋಗ್ತಾರೆ, ಹಾಸ್ಪಿಟಲ್ಸಿಗೆ ತೊಗೊಂಡೋಗ್ತಾರೆ, ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಊರಿಗೆ ಹೋಗಕ್ಕೆ ತೊಗೊಂಡೋಗ್ತಾರೆ. ಅದೆಲ್ಲ ಏನು ಅವರು ಪರ್ಸ್ನಲ್ ಯೂಸಿಗೆ ಯುಟಿಲೈಸ್ ಮಾಡ್ಕೊಳ್ಳೋದು. ಬಿಸ್ನೆಸ್ಸಿಂದ ಥಿಂಗ್ಸ್ಗಳನ್ನು ಪರ್ಸನಲ್ ಯೂಸ್ಗಳಿಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಪರ್ಸ್ನಲ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಏನು ಹೇಳ್ತೀವಿ, ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಸೇಮ್ ಆ್ಯಸ್ ಇಟ್ ಈಸ್
the amount which is invested for the business, I need to use that amount only for the business. Instead of using that money into the business, I am going to use for my personal use. ಈಗ ನಾನು 1,00,000 ಇನ್ವೆಸ್ಟ್ ಮಾಡಿರ್ತೀನಿ, ಅದರಲ್ಲಿ 10,000 ರೂಪಾಯಿ ನನಗೇನೋ ಪರ್ಸ್ನಲ್ ಎಕ್ಸ್ಪೆನ್ಸ್, ಹಬ್ಬ ಬಂತು ಶಾಪಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ವಿತ್ಡ್ರಾ ಮಾಡ್ಕೋತೀನಿ. ನಾನು ಏನು ಬಿಸ್ನೆಸ್ಸಿಂದ ನನ್ನ ಪರ್ಸ್ನಲ್ ಯೂಸಿಗೆ ಅಮೌಂಟನ್ನು ವಿತ್ಡ್ರಾ ಮಾಡ್ಕೋತೀವಿ, ಅದಕ್ಕೇನಂತ ಹೇಳ್ತೀವಿ ಅಮೌಂಟ್ ಆಫ್ ಡ್ರಾಯಿಂಗ್ಸ್. Seventh one, whenever the goods are involved in a transaction, instead of recording goods account, it may be splits into. ಈಗ ಏನಾಗುತ್ತೆ, ನಾವು ಗೂಡ್ಸ್ ಅಕೌಂಟ್ ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಸೊ ಗೂಡ್ಸ್ ಅಂತ ಯಾವಾಗ ವರ್ಡ್ ಬರುತ್ತೆ, ಆ ಗೂಡ್ಸನ್ನು ನಾವೇನು ಮಾಡ್ತೀವಿ, ಒಂದಿಷ್ಟು ಅಕೌಂಟ್ಗಳಾಗಿ ಸ್ಪ್ಲಿಟ್ಸ್ ಮಾಡಿದ್ದೀವಿ. ಅದು ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಈಸ್ ಪರ್ಚೇಸಸ್ ಅಕೌಂಟ್. ವೆನ್ ಐ ಆಮ್ ಗೋಯಿಂಗ್ ಟು ಪರ್ಚೇಸಿಂಗ್ ದ ಗೂಡ್ಸ್ ಫ್ರಮ್ ದ ಸೆಲ್ಲರ್, that account is considering as purchases account. ಈಗ ನಾನು ಸೆಲ್ಲರಿಂದ ಹೋಗ್ಬಿಟ್ಟು ಗೂಡ್ಸನ್ನು ಪರ್ಚೇಸ್ ಮಾಡ್ತೀನಿ, ಬಿಸ್ನೆಸ್ಸಿಗೆ ರಾ ಮೆಟೀರಿಯಲ್ ಬೇಕು, ಗೂಡ್ಸನ್ನು ಪರ್ಚೇಸ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಆ ಅಕೌಂಟನ್ನು ಏನಂತ ಕನ್ಸಿಡರ್ ಮಾಡ್ತೀವಿ, ಪರ್ಚೇಸಸ್ ಅಕೌಂಟ್. ಪರ್ಚೇಸ್ಡ್ ಗೂಡ್ಸ್ ಆಫ್ ₹1,000, ಗೂಡ್ಸನ್ನು ಪರ್ಚೇಸ್ ಮಾಡ್ತಿದ್ದೀನಿ, ಹಾಗಾಗಿ ಆ ಅಕೌಂಟನ್ನು ಪರ್ಚೇಸಸ್ ಅಕೌಂಟ್ ಅಂತ ಮಾಡ್ತೀನಿ. ಅದೇ ಗೂಡ್ಸನ್ನು ನಾನು ರೀಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅದು ಯಾವ ಅಕೌಂಟ್ ಆಗುತ್ತೆ, ಸೋಲ್ಡ್ ಗೂಡ್ಸ್ ಟು ಮಿಸ್ಟರ್ ಎ ಆಫ್ ₹1,000. ಗೂಡ್ಸನ್ನು ಸೇಲ್ ಮಾಡ್ತಿದ್ದೀನಿ ಅಂದರೆ ಗೂಡ್ಸ್ ಅಕೌಂಟ್ ಅಲ್ಲ, ಏನು ಮಾಡ್ತಿದ್ದೀನಿ ನಾನು, ಸೇಲ್ ಮಾಡ್ತಾಯಿದ್ದೀನಿ, ಹಾಗಾಗಿ ಅದು ಯಾವ ಅಕೌಂಟ್ ಆಗುತ್ತೆ, ಸೇಲ್ಸ್ ಅಕೌಂಟ್. ನೆಕ್ಸ್ಟು ಪರ್ಚೇಸಸ್ ರಿಟರ್ನ್ಸ್ ಅಕೌಂಟ್. ನಾನೇನು ಸೆಲ್ಲರಿಂದ ಗೂಡ್ಸನ್ನು ಪರ್ಚೇಸ್ ಮಾಡಿದೆಯಲ್ಲ, ಅದರಲ್ಲಿ ಒಂದಿಷ್ಟು ಡ್ಯಾಮೇಜ್ ಇದೆ ಅಂತ ಅಂದ್ಬಿಟ್ಟು ಆ ಗೂಡ್ಸನ್ನು ಮತ್ತೆ ಸೆಲ್ಲರಿಗೆ ರಿಟರ್ನ್ ಮಾಡ್ತಾ ಇದ್ದೀನಿ, ಅದು ಯಾವ ಅಕೌಂಟ್ ಆಗುತ್ತೆ, ಆವಾಗ ಪರ್ಚೇಸಸ್ ರಿಟರ್ನ್ ಅಕೌಂಟ್. ನೆಕ್ಸ್ಟು ನಾನು ಹೇಗೆ ಸೆಲ್ ಮಾಡಿದ್ದೆ ಅಲ್ವಾ ಗೂಡ್ಸು, ಅದರಲ್ಲಿ ಡ್ಯಾಮೇಜ್ ಇದೆ ಅಂತ ನನಗೆ ರಿಟರ್ನ್ ಮಾಡ್ತಾ ಇದ್ದೇನೆ, ಅದು ಯಾವ ಅಕೌಂಟ್ ಆಗುತ್ತೆ, ಸೇಲ್ಸ್ ರಿಟರ್ನ್ಸ್. ನಾವು ಪರ್ಚೇಸ್ ಮಾಡಿದ ಗೂಡ್ಸನ್ನು ನಾವು ರಿಟರ್ನ್ ಕಳಿಸ್ತಾ ಇದ್ದೀವಿ ಅಂದರೆ ಅದು ಪರ್ಚೇಸಸ್ ರಿಟರ್ನ್, ನಾವು ಮಾಡಿರೋಂಥ ಪರ್ಚೇಸನ್ನು ರಿಟರ್ನ್ ಮಾಡ್ತಾ ಇದ್ದೀವಿ. ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಅಂತ ಹೇಳಿದ್ರೆ, ನಾವು ಯಾರಿಗೂ ಗೂಡ್ಸನ್ನು ಸೇಲ್ ಮಾಡಿರ್ತೀವಿ, ಅವನು ಅದ್ರಲ್ಲಿ ಡ್ಯಾಮೇಜ್ ಇದೆ ಅಂತ ಅಂದ್ಬಿಟ್ಟು ನಮಗೆ ರಿಟರ್ನ್ ಮಾಡ್ತಾ ಇದ್ದಾನೆ ಅಂದರೆ ಅದು ಯಾವ ಅಕೌಂಟ್ ಆಗುತ್ತೆ, ಸೇಲ್ಸ್ ರಿಟರ್ನ್ಸ್ ಅಕೌಂಟ್. ಫಿಫ್ತ್ ಒನ್ ಇಸ್ ಸ್ಟಾಕ್ ಅಕೌಂಟ್. ಸ್ಟಾಕ್ ಅಕೌಂಟ್ ಅಂತ ಯಾವಾಗ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ, ವೆನ್ ದ ಪ್ರೊಪರೈಟರ್ ಈಸ್ ಗೋಯಿಂಗ್ ಟು ಇನ್ವೆಸ್ಟಿಂಗ್ ದ ಸ್ಟಾಕ್ at the time of introducing the business or at the time of ಓಪನಿಂಗ್ ಆಫ್ ದ ಬಿಸ್ನೆಸ್ಸನ್ನು ಓಪನ್ ಮಾಡಬೇಕಾದ್ರೆ ಅಥವಾ ಬಿಸ್ನೆಸ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ, ಹೊಸದಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅವನು ಏನೇನು ಗೂಡ್ಸ್ಗಳನ್ನು ಇನ್ವೆಸ್ಟ್ ಮಾಡ್ತಾನೆ ಆ ಗೂಡ್ಸಿಗೆ ಏನಂತ ಹೇಳ್ತೀವಿ, ಸ್ಟಾಕ್ ಅಕೌಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಪ್ರೊಪರೈಟರ್ ಸ್ಟಾರ್ಟೆಡ್ ಹಿಸ್ ಬಿಸ್ನೆಸ್ ಬೈ ಇನ್ವೆಸ್ಟಿಂಗ್ ಕ್ಯಾಶ್, ಫರ್ನಿಚರ್, ಬಿಲ್ಡಿಂಗ್, ಗೂಡ್ಸ್ ಅಂತ ಇದ್ದಾಗ ಸ್ಟಾಕ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಗೂಡ್ಸ್ ಆ್ಯಂಡ್ ಸ್ಟಾಕ್ ಬೋತ್ ಆರ್ ಸೇಮ್. ಪರ್ಚೇಸ್ ಮಾಡಿದ್ರೆ ಪರ್ಚೇಸಸ್ ಅಕೌಂಟ್, ಸೇಲ್ಸ್ ಮಾಡಿದ್ರೆ ಸೇಲ್ಸ್ ಅಕೌಂಟ್. ನಾವು ಪರ್ಚೇಸ್ ಮಾಡಿರೋದು ರಿಟರ್ನ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪರ್ಚೇಸ್ ರಿಟರ್ನ್ಸ್ ಅಕೌಂಟ್. ನಾವು ಸೇಲ್ ಮಾಡಿರೋದು ನಮಗೆ ರಿಟರ್ನ್ ಬರ್ತಾ ಇದೆ ಅಂದರೆ ಸೇಲ್ಸ್ ಅಕೌಂಟ್. ಇನಿಷಿಯಲಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಏನು ಗೂಡ್ಸನ್ನು ಇನ್ವೆಸ್ಟ್ ಮಾಡ್ತೀವಿ ಅದಕ್ಕೆ ಏನು ಹೇಳ್ತಿರ್ತೀವಿ, ಸ್ಟಾಕ್ ಅಕೌಂಟ್. ವೆನ್ ಇಟ್ ಈಸ್ ನಾಟ್ ಕ್ಲಿಯರ್ಲಿ ಸ್ಟೇಟೆಡ್ ಇನ್ ದ transaction whether goods are purchased or sold for cash or on credit, then it should be assumed that it is for cash if the party's name is. After ascertaining the nature or the types of accounts, we are going to record the transaction, or we are going to applying the rules of debit and credit. For example, I am going to purchase the machinery for ₹10,000 of cash. Here two accounts are machinery account and cash account. Here what comes in, machinery comes in, what goes out, cash account. Both are comes under real account. Why? Because they are assets. So machinery comes in, cash goes out. So which is debit? Machinery debit, credit is cash. So we need to apply the rules of debit and credit after ascertaining the nature of ಅಕೌಂಟ್ಸ್. ಗೊತ್ತಾಯ್ತಾ? ಫಸ್ಟ್ ಏನು ಮಾಡ್ಕೋತೀವಿ, ಯಾವ ಅಕೌಂಟ್ಸ್ಗಳಿದೆ ಅಂತ ಅಂದ್ಬಿಟ್ಟು ಐಡೆಂಟಿಫೈ ಮಾಡ್ತೀವಿ. ಟೂ ಅಕೌಂಟ್ಸ್ಗಳು, ಮಷಿನರಿ ಅಕೌಂಟು, ಕ್ಯಾಶ್ ಅಕೌಂಟ್, ಆ ಥರ ಯಾವ ಅಕೌಂಟ್ ಇದೆ ಅಂತ ಮಾಡ್ಕೋತೀವಿ. ಅದ್ರ ನೆಕ್ಸ್ಟ್ ಏನು ಮಾಡ್ಕೋತೀವಿ, ನೇಚರ್ ಆಫ್ ಅಕೌಂಟ್, ಯಾವ ಟೈಪಿಂದು ಅದು, ಯಾವ ಅಕೌಂಟಲ್ಲಿ ಬರುತ್ತೆ, ರಿಯಲ್ ಅಕೌಂಟಿಗೆ ಬರುತ್ತಾ, ಪರ್ಸ್ನಲ್ ಅಕೌಂಟಿಗೆ ಬರುತ್ತಾ ಅಂತ ರೆಕಾರ್ಡ್ ಮಾಡ್ಕೋತೀವಿ. ಅದ್ರ ನೆಕ್ಸ್ಟು ಏನು ಮಾಡ್ಕೋತೀವಿ, ಡೆಬಿಟ್ ರೂಲು, ಕ್ರೆಡಿಟ್ ರೂಲನ್ನು ಅಪ್ಲೈ ಮಾಡ್ತಾ ಹೋಗ್ತೀವಿ. ಯಾವ ಅಕೌಂಟಲ್ಲಿ ಬರುತ್ತೆ ಆ ಅಕೌಂಟಿಂದು ಡೆಬಿಟ್ ರೂಲ್ ಏನು, ಕ್ರೆಡಿಟ್ ರೂಲ್ ಏನು, ಆ ಕ್ರೆಡಿಟ್ ರೂಲ್ ಮತ್ತು ಡೆಬಿಟ್ ರೂಲನ್ನು ಅಪ್ಲೈ ಮಾಡ್ಕೋತಾ ಹೋಗ್ತೀವಿ. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಫೈನಲಿ ದ ಎಂಟ್ರಿ ಶುಡ್ ಬಿ ಪಾಸ್ಡ್ ಇನ್ ದ ಜರ್ನಲ್. ಸೊ 3 ಎಂಟ್ರೀಸ್ಗಳು ಐಡೆಂಟಿಫೈ ಮಾಡಾದ್ಮೇಲೆ, 3 ಸ್ಟೆಪ್ಸನ್ನು ಫಾಲೋ ಮಾಡಾದ್ಮೇಲೆ ಜರ್ನಲ್ ಎಂಟ್ರಿನ ಪ್ರಿಪೇರ್ ಮಾಡಬೇಕು ಎಟ್ ದ ಎಂಡ್ ಆಫ್ ಈಚ್ ಮಂತ್. ವರ್ಷಕ್ಕೆ ಮಾಡೋದಿಲ್ಲ, ನಾವೇನು ಫೈನಲ್ ಅಕೌಂಟ್ಸನ್ನ ಎಟ್ ದ ಎಂಡ್ ಆಫ್ ಅಕೌಂಟಿಂಗ್ ಇಯರ್ ಮಾಡ್ತೀವಿ, ಬಟ್ ಜರ್ನಲ್ ಎಂಟ್ರಿ ಶುಡ್ ಬಿ ಪ್ರಿಪೇರ್ಡ್ ಎಟ್ ದ ಎಂಡ್ ಆಫ್ ಈಚ್ ಮಂತ್. ಪ್ರತಿಯೊಂದು ಮಂತಿನ ಎಂಡಲ್ಲಿ ಏನು ಮಾಡ್ಕೋಬೇಕು, ಜರ್ನಲ್ ಎಂಟ್ರೀಸ್ಗಳನ್ನ ಪ್ರಿಪೇರ್ ಮಾಡಬೇಕು. ಜಾನ್ವರಿ ಮಂತಲ್ಲಿ ಫುಲ್ಲು, ನೆಕ್ಸ್ಟು ಫೆಬ್ರವರಿ ಅಷ್ಟು ಮಂತಿಂದು ಫುಲ್ 1 ಮಂತಿಂದು ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಅದನ್ನು ಜರ್ನಲ್ ಎಂಟ್ರೀಸನ್ನು ಮಾಡ್ತಾ ಹೋಗ್ತೀವಿ. ಓಕೆ, ದಿಸ್ ಈಸ್ ಸ್ಟೆಪ್ಸ್ ಇನ್ ಜರ್ನಲೈಸಿಂಗ್. ದೀಸ್ ಆರ್ ದ ಸ್ಟೆಪ್ಸ್ ವಿ ನೀಡ್ ಟು
apply while preparing the journal entries. Okay, second one, ಪಾಯಿಂಟ್ಸ್ ಟು ಬಿ ಕನ್ಸಿಡರ್ ವೈಲ್ ರೆಕಾರ್ಡಿಂಗ್ ದ ಜರ್ನಲ್ ಎಂಟ್ರೀಸ್. ಅದು ಸ್ಟೆಪ್ಸು, ನಾವೇನು ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅದನ್ನು ಸ್ಟೆಪ್ಸ್ ಅಂತ ಹೇಳ್ತೀವಿ, ಪ್ರೋಸೆಸ್. ಇಲ್ಲಿರೋದು ಪಾಯಿಂಟ್ಸ್ ಟು ಬಿ ಕನ್ಸಿಡರ್ ವೈಲ್ ರೆಕಾರ್ಡಿಂಗ್ ದ ಜರ್ನಲ್ ಎಂಟ್ರಿ. ದಿಸ್ ಈಸ್ ಸಮ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ವಿ ನೀಡ್ ಟು ಕೀಪ್ ಇನ್ ಮೈಂಡ್ ವೈಲ್ ಪ್ರಿಪೇರಿಂಗ್ ದ ಜರ್ನಲ್ ಎಂಟ್ರೀಸ್. ಫಸ್ಟ್ ಒನ್ ಈಸ್ ದ ಪ್ರೊಪರೈಟರ್ and the business must be considered as two separate entities. So as I said that proprietor is different, entity is different, that is proprietor ಬೇರೆ business ಬೇರೆ. ಯಾಕಂತ ಹೇಳಿದ್ರೆ ಪ್ರೊಪರೈಟರ್ ಒಬ್ಬ ಇದ್ದಾಗನೇ ಅವನೇ ಕಂಟಿನ್ಯೂ ಆಗ್ತಾ ಹೋಗಲ್ಲ, ಅವ್ನ ಜನರೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಬಿಸ್ನೆಸ್ ರಿಮೈನ್ಸ್ ಸೇಮ್, ಬಿಸ್ನೆಸ್ ಹಾಗೆ ಇರುತ್ತೆ. ಈಗ ABC ಕಂಪನಿ ಅಂತ ಇರುತ್ತೆ, ನಾನು ಪ್ರೊಪರೈಟರ್ ಆಗಿರ್ತೀನಿ, ನೆಕ್ಸ್ಟು ನನ್ನ ಮಕ್ಕಳಾಗ್ಬೋದು, ನನ್ನ ಮಕ್ಕಳು ನೆಕ್ಸ್ಟ್ ಅವ್ರ ಮಕ್ಕಳಾಗ್ಬೋದು. ಅದೇ ಥರ ಸೇಮ್ ಆ್ಯಸ್ ಇಟ್ ಈಸ್ ಏನಾಗ್ತಾ ಹೋಗುತ್ತೆ, ಆರ್ಗನೈಸೇಷನಲ್ಲೂ ಕೂಡ ಜನರೇಷನ್ಸ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ದ ಪ್ರೊಪರೈಟರ್ ಆ್ಯಂಡ್ ದ ಬಿಸ್ನೆಸ್ ಮಸ್ಟ್ ಬಿ ಕನ್ಸಿಡರ್ಡ್ ಆ್ಯಸ್ ಟೂ ಸಪರೇಟ್ ಎಂಟಿಟೀಸ್. ಎರಡನ್ನೂ ನಾವು ಸಪರೇಟ್ ಎಂಟಿಟೀಸ್ ಅಂತಲೇ ಕನ್ಸಿಡರ್ ಮಾಡೋದು. ಪಾರ್ಟೀಸ್ ನೇಮ್ ಇಸ್ ನಾಟ್ ಗಿವನ್. ಇಫ್ ದ ಪಾರ್ಟೀಸ್ ನೇಮ್ ಇಸ್ ಗಿವನ್ ಇಟ್ ಶುಡ್ ಬಿ ಟ್ರೀಟೆಡ್ ಆ್ಯಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸೊ ನಾನು ಹೇಳಿದೆ ಕ್ಯಾಶ್ ಟ್ರಾನ್ಸಾಕ್ಷನ್, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಯಾವಾಗ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿದ್ರೆ when the word cash is given or when the amount is given. ಅಮೌಂಟ್ ಕೊಟ್ಟಿರ್ತಾರೆ, ಕ್ಯಾಶ್ ಅಂತ ವರ್ಡ್ ಇರಲಿಲ್ಲ. ಈಗ ಪರ್ಚೇಸ್ಡ್ ಗೂಡ್ಸ್ ಆಫ್ ₹1000. ಇಲ್ಲಿ ಏನು ಅರ್ಥ, ಅಂಡರ್ಸ್ಟುಡ್, ನಾವು ಗೂಡ್ಸನ್ನು ಪರ್ಚೇಸ್ ಮಾಡ್ತಿದ್ದೀವಿ ಬೈ ಪೇಯಿಂಗ್ ಕ್ಯಾಶ್ ಅಂತ ಅರ್ಥ. ವೆನ್ ಇಟ್ ಈಸ್ ನಾಟ್ ಕ್ಲಿಯರ್ಲಿ ಸ್ಟೇಟೆಡ್ ಇನ್ ದ ಟ್ರಾನ್ಸಾಕ್ಷನ್ಸಲ್ಲಿ ಯಾವಾಗ ನಮಗೆ ಕ್ಲಿಯರ್ ಆಗಿ ಕೊಟ್ಟಲ್ಲ ಏನಂತ, ವೆದರ್ ದ ಗೂಡ್ಸ್ ಆರ್ ಪರ್ಚೇಸ್ಡ್ ಆರ್ ಸೋಲ್ಡ್ ಫಾರ್ ಕ್ಯಾಶ್ ಆರ್ ಆ್ಯನ್ ಕ್ರೆಡಿಟ್. ಕ್ಯಾಶಿಗೆ ಪರ್ಚೇಸ್ ಮಾಡಿದಾರೋ ಇಲ್ಲ ಕ್ಯಾಶಿಗೆ ಸೇಲ್ ಮಾಡಿದಾರೋ ಅಥವಾ ಕ್ರೆಡಿಟಿಗೆ ಪರ್ಚೇಸ್ ಮಾಡಿದಾರೋ ಕ್ರೆಡಿಟಿಗೆ ಸೇಲ್ ಮಾಡಿದಾರೋ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಹೇಳಿದಾಗ ದೆನ್ ಇಟ್ ಈಸ್ ಟು ಬಿ ಅಸ್ಯೂಮ್ ದಟ್ ಇಟ್ ಈಸ್ ಫಾರ್ ಕ್ಯಾಶ್ ಇಫ್ ದ ಪಾರ್ಟೀಸ್ ನೇಮ್ ಈಸ್ ನಾಟ್ ಗಿವನ್. ಈಗ ಒಬ್ಬ ಹ್ಯೂಮನ್ ಬೀಯಿಂಗ್ನ ನೇಮ್ ಏನು ಕೊಟ್ಟಿಲ್ಲದೆ ಬರೀ ಪರ್ಚೇಸ್ಡ್ ಗೂಡ್ಸ್ ಆಫ್ ₹10,000 ಅಂತ ಇತ್ತು, ಇಷ್ಟೇ ಇದ್ದಾಗ ಈ ಟ್ರಾನ್ಸಾಕ್ಷನ್ಸನ್ನು ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ಯಾವುದೇ ಪಾರ್ಟಿ ನೇಮ್ ಕೊಟ್ಟಿಲ್ಲ. ಇನ್ಸ್ಟೆಡ್ ಆಫ್ ದಾಟ್, if the party name is given then it should be treated as credit transaction. For example, sold goods to Mr. A of ₹1,000. ಇಲ್ಲಿ sold goods to Mr. A of ₹1,000 for cash ಅಂತ ಇದ್ದರೆ ಈ ಟ್ರಾನ್ಸಾಕ್ಷನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತಿದ್ವಿ. ಇನ್ಸ್ಟೆಡ್ ಆಫ್ ಗಿವಿಂಗ್ ದ ವರ್ಡ್ ಕ್ಯಾಶ್, ಸೋಲ್ಡ್ ಗೂಡ್ಸ್ ಟು ಮಿಸ್ಟರ್ ಎ ಆಫ್ ₹1,000 ಇಷ್ಟೇ ಇದ್ದಾಗ ಇಲ್ಲಿ ಪಾರ್ಟಿ ನೇಮ್ ಏನಾಗಿದೆ, ಮೆನ್ಷನ್ ಆಗಿದೆ. ಮಿಸ್ಟರ್ ಎ ಇಸ್ ಅ ಪರ್ಸನ್ ಅಲ್ವಾ, ಪರ್ಸನ್ ನೇಮನ್ನು ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಕ್ಯಾಶ್ ಅನ್ನೋ ವರ್ಡ್ ಇಲ್ದೇ ಪರ್ಸನ್ ನೇಮ್ ಕೊಟ್ಟಿದ್ರೆ ದಟ್ ಟ್ರಾನ್ಸಾಕ್ಷನ್ ಈಸ್ ಬೇಸ್ಡ್ ಆನ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಅಂದರೆ ನಾವು ಅವನಿಗೆ ಸಾಲ ಕೊಟ್ಟಿದ್ದೀವಿ, ಅವ್ನು ನಮಗೆ ದುಡ್ಡನ್ನು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಅರ್ಥ. ಗೊತ್ತಾಯ್ತಲ್ವ ಈ ಪಾಯಿಂಟು. ನೆಕ್ಸ್ಟ್ ಒನ್, 9th one, whenever the goods are purchased from a person or sold to a person for cash then personal account is not considered. ಇಲ್ಲಿ ಯಾವಾಗ ಗೂಡ್ಸನ್ನು ಪರ್ಚೇಸ್ ಮಾಡ್ತೀವಿ ಅಥವಾ ಗೂಡ್ಸನ್ನು ಸೇಲ್ ಮಾಡ್ತೀವಿ, ಯಾವುದಕ್ಕೆ, ಕ್ಯಾಶಿಗೆ, ಕ್ಯಾಶ್ ಅನ್ನೋ ವರ್ಡ್ ಇದ್ದು. ಈಗ ಸೋಲ್ಡ್ ಗೂಡ್ಸ್ ಟು ಮಿಸ್ಟರ್, ನಾನು ಆಗಲೇ ಎಕ್ಸಾಂಪಲ್ ಹೇಳಿದೆ, ಸೋಲ್ಡ್ ಗೂಡ್ಸ್ ಟು ಮಿಸ್ಟರ್ ಎ ₹1,000 ಫಾರ್ ಕ್ಯಾಶ್ ಅಂತ ಇದ್ದಾಗ ಪರ್ಸನ್ ನೇಮನ್ನು ಬರೆಯಲ್ಲ, ಏನು ಮಾಡ್ತೀವಿ, ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್ ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ತೀವಿ. ಆದರೆ ಯಾವಾಗ ಪರ್ಸನ್ ನೇಮ್ ಕೊಟ್ಟಿಲ್ಲದೆ ಅಥವಾ ಪರ್ಸನ್ ನೇಮ್ ಕೊಟ್ಟಿದ್ರು ಕೂಡ ಕ್ಯಾಶ್ ಅನ್ನೋ ವರ್ಡ್ ಇತ್ತು ಅಂತ ಹೇಳಿದ್ರೆ ಆಗ ಪರ್ಸನ್ಸ್ ಅಕೌಂಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡೋದಿಲ್ಲ. ಆಗ ನಾವು ಕ್ಯಾಶ್ ಅಕೌಂಟು ಅಥವಾ ಪರ್ಚೇಸಸ್ ಅಕೌಂಟ್ ಅಂತಲೇ ಕನ್ಸಿಡರ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್, ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ರಾಮ ಫಾರ್ ಕ್ಯಾಶ್ ₹1,000. ನಾನು ಆಗಲೇ ಹೇಳಿದೆ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ರಾಮ ₹1,000 ಇದ್ದು ಈ ಕ್ಯಾಶ್ ಅನ್ನೋ ವರ್ಡ್ ಇರಲಿಲ್ಲಪ್ಪ. ಈ ಕ್ಯಾಶ್ ಅನ್ನೋ ವರ್ಡ್ ಇಲ್ಲದೆ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ರಾಮ ₹1,000 ಇದ್ದರೆ ದಿಸ್ ಟ್ರಾನ್ಸಾಕ್ಷನ್ ಈಸ್ ಬೇಸ್ಡ್ ಆನ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಅಂದರೆ ನಾವು ರಾಮನಿಂದ ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ, ಕ್ಯಾಶ್ ಕೊಟ್ಟಿಲ್ಲ, ಕ್ರೆಡಿಟ್ ಬೇಸ್ ಮೇಲೆ. ಈಗ ನನ್ನ ಹತ್ರ ದುಡ್ಡಿಲ್ಲ, ನಾಳೆನೋ ಇಲ್ಲ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಪರ್ಚೇಸ್ ಮಾಡಿದ್ದೀನಿ. ಈ ಟ್ರಾನ್ಸಾಕ್ಷನ್ ಯಾವುದಾಯಿತು, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಯಿತು ಅಲ್ವಾ. ಅದೇ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ರಾಮ ಫಾರ್ ಕ್ಯಾಶ್ ₹1,000, ಕ್ಯಾಶ್ ಅನ್ನೋ ವರ್ಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಿಸ್ ಟ್ರಾನ್ಸಾಕ್ಷನ್ ಈಸ್ ಬೇಸ್ಡ್ ಆನ್ ಕ್ಯಾಶ್ ಟ್ರಾನ್ಸಾಕ್ಷನ್. ಕ್ಯಾಶ್ ಅನ್ನೋ ವರ್ಡ್ ಕೊಟ್ಟಿಲ್ಲದೆ ಪರ್ಸನ್ ನೇಮ್ ಕೊಟ್ಟಾಗ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್, ಪರ್ಸನ್ ನೇಮು ಕೊಟ್ಟು ಕ್ಯಾಶ್ ಅನ್ನೋ ವರ್ಡ್ ಕೊಟ್ಟರೆ ಅದು ಕ್ಯಾಶ್ ಟ್ರಾನ್ಸಾಕ್ಷನ್. ಇನ್ ದ ಅಬೌವ್ ಟ್ರಾನ್ಸಾಕ್ಷನ್ ರಾಮಾಸ್ ಅಕೌಂಟ್ ಈಸ್ ನಾಟ್ ಕನ್ಸಿಡರ್ಡ್ ಬಟ್ ಪರ್ಚೇಸಸ್ ಅಕೌಂಟ್ ಇಂದ ಕ್ಯಾಶ್ ಅಕೌಂಟ್ ಆರ್ ಟು ಬಿ ಕನ್ಸಿಡರ್. ಒಂದು ಯಾವ್ಯಾವ ಅಕೌಂಟು, ಪರ್ಚೇಸ್ ಅಕೌಂಟ್ ಒಂದು, ಕ್ಯಾಶ್ ಅಕೌಂಟ್ ಒಂದು, 2 ಅಕೌಂಟನ್ನು ರೆಕಾರ್ಡ್ ಮಾಡ್ಕೋತೀವಿ. Purchases returns and sales returns are generally assumed as out of credit purchases and credit sales respectively. ಪರ್ಚೇಸಸ್ ರಿಟರ್ನ್ಸ್ ಮತ್ತು ಸೇಲ್ಸ್ ರಿಟರ್ನ್ಸನ್ನು ಎರಡನ್ನೂ ಕೂಡ ನಾವು ಕ್ರೆಡಿಟ್ ಪರ್ಚೇಸ್ ಅಥವಾ ಕ್ರೆಡಿಟ್ ಸೇಲ್ಸ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಕೋತೀವಿ. ಯಾಕಂದರೆ ರಿಟರ್ನ್ ಬರುತ್ತೆ,
ಸೇಲ್ಸ್ ರಿಟರ್ನ್ಸು ಪರ್ಚೇಸ್ ರಿಟರ್ನ್ಸ್ ಬಂದಾಗ ಎರಡನ್ನೂ ಕೂಡ ನಾವು ಕ್ರೆಡಿಟ್ ಬೇಸ್ ಮೇಲೆ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಕೋತೀವಿ. ಯಾಕಂದರೆ ಪರ್ಚೇಸ್ ಮಾಡಿದಾಗಲೂ ನಾವೇನು ಇಮಿಡಿಯೇಟಾಗಿ ಪೇ ಮಾಡಲ್ಲ. ಈ ಬಿಸ್ನೆಸ್ಸಲ್ಲೆಲ್ಲ ಇಮಿಡಿಯೇಟ್ ಅಮೌಂಟ್ಗಳು ಪೇ ಮಾಡೋದಿಲ್ಲ. ಕ್ರೆಡಿಟ್ ಪೀರಿಯಡ್ಸ್ ಅಂತ ಇರುತ್ತೆ. ಈ ಗೂಡ್ಸನ್ನು ಪರ್ಚೇಸ್ ಮಾಡಿ 3 ಮಂತ್ಸ್ ಆದಮೇಲೆ ಪೇ ಮಾಡೋದು, ಇಲ್ಲ ಗೂಡ್ಸನ್ನು ಸೇಲ್ ಮಾಡಿ 3 ಮಂತ್ಸ್ ಆದಮೇಲೆ ಅಮೌಂಟನ್ನು ರಿಸೀವ್ ಮಾಡ್ಕೊಳ್ಳೋದು. ಸೊ ಸೇಮ್ ಆ್ಯಸ್ ಇಟ್ ಈಸ್ ಪರ್ಚೇಸ್ ರಿಟರ್ನ್ಸ್ ಆ್ಯಂಡ್ ಸೇಲ್ಸ್ ರಿಟರ್ನ್ಸ್ ಆರ್ ಅಸ್ಯೂಮ್ಡ್ ಔಟ್ ಆಫ್ ಕ್ರೆಡಿಟ್ ಪರ್ಚೇಸಸ್ ಆ್ಯಂಡ್ ಸೇಲ್ಸ್ ಪರ್ಚೇಸಸ್ ಅಥವಾ ಕ್ಯಾಶ್ ಸೇಲ್ಸ್ ಅಥವಾ ಕ್ರೆಡಿಟ್ ಸೇಲ್ಸ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಕೊತಾ ಹೋಗ್ತೀವಿ. ನೆಕ್ಸ್ಟ್ ಒನ್, trade discount is not to be recorded in the books, only cash discount is recorded in the books of the business. Trade discount is given for credit transaction, cash discount is given for cash transaction. ಟ್ರೇಡ್ ಡಿಸ್ಕೌಂಟ್ ಅಂತ ಹೇಳಿದ್ರೆ ನಾವೇನು ಗೂಡ್ಸನ್ನು ಕ್ರೆಡಿಟ್ ಬೇಸ್ ಮೇಲೆ ಪರ್ಚೇಸ್ ಮಾಡಿರ್ತೀವಲ್ವ, ನಾನು ಆಗಲೇ ಹೇಳಿದೆ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ರಾಮ ₹1000 ಇದ್ದಾಗ ರಾಮನಿಂದ ಗೂಡ್ಸ್ ಪರ್ಚೇಸ್ ಮಾಡಿದ್ದೀವಿ ₹1000 ಆಗೋದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ ಹೂ ಇನ್ವೆಸ್ಟೆಡ್ ದ ಮನಿ, ಅವನು ಕೂಡ ಸಪರೇಟ್ ಎಂಟಿಟಿ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಬಿಸ್ನೆಸ್ಸನ್ನು ಕೂಡ ಸಪರೇಟ್ ಎಂಟಿಟೀಸ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಕೋಬೇಕು. ಸೆಕೆಂಡ್ ಒನ್, ಆಲ್ ದ ಟ್ರಾನ್ಸಾಕ್ಷನ್ಸ್ ಆರ್ ಟು ಬಿ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಬಟ್ not in the books of proprietor. Exactly, proprietor is a person or he is just an owner who invested the money into the business, but the business runs by the company name. ಕಂಪನಿ ನೇಮಿಂದನೇ ಬಿಸ್ನೆಸ್ಸು ರನ್ ಆಗೋದು. ಹಾಗಾಗಿ ಆಲ್ ದ ಟ್ರಾನ್ಸಾಕ್ಷನ್ಸ್ ಆರ್ ಟು ಬಿ ರೆಕಾರ್ಡೆಡ್ ಓನ್ಲಿ ಇನ್ ದ ನೇಮ್ ಆಫ್ ಬಿಸ್ನೆಸ್, ನಾಟ್ ಇನ್ ದ ನೇಮ್ ಆಫ್ ಪ್ರೊಪ್ರೈಟರ್. ಏನು ಟ್ರಾನ್ಸಾಕ್ಷನ್ ಆದರೂ ನಾನು ತಗೊಂಡೆ ನನ್ನ ಹೆಸರಲ್ಲಿ ಅಂತ ನಾನು ರೆಕಾರ್ಡ್ ಮಾಡ್ಕೊಳ್ಳೋದಿಲ್ಲ. ದಟ್ ಈಸ್ ಇನ್ ದ ನೇಮ್ ಆಫ್ ಬಿಸ್ನೆಸ್. ಈ ಬಿಸ್ನೆಸ್ಸಿಗೆ ನನ್ನ ಬಿಸ್ನೆಸ್ ಎ ಬಿ ಸಿ ಕಂಪನಿ ಅಂತಿದೆ. ಎ ಬಿ ಸಿ ಕಂಪನಿಗೆ ನಾನು ಎಷ್ಟು ಗೂಡ್ಸ್ ಪರ್ಚೇಸ್ ಮಾಡಿದೆ, ಎ ಬಿ ಸಿ ಕಂಪನಿಯಿಂದ ಎಷ್ಟು ಗೂಡ್ಸನ್ನು ಸೇಲ್ ಮಾಡಿದೆ. ಐ ಆಮ್ ಗೋಯಿಂಗ್ ಟು ರೆಕಾರ್ಡ್ ದ ಟ್ರಾನ್ಸಾಕ್ಷನ್ ಬೇಸ್ಡ್ ಆನ್ ದ ನೇಮ್ ಆಫ್ ಬಿಸ್ನೆಸ್ ಬಟ್ ನಾಟ್ ಬೈ ದ ನೇಮ್ ಆಫ್ ಮೈನ್. ನನ್ನ ನೇಮಿಂದ ನಾನು ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡಲ್ಲ. ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡೋದು ಬೇಸ್ಡ್ ಆನ್ ಕಂಪನೀಸ್ ನೇಮ್. ಇದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು. ಥರ್ಡ್ ಒನ್, ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಫ್ರಮ್ ದ ಪಾಯಿಂಟ್ ವ್ಯೂ ಆಫ್ ದ ಬಿಸ್ನೆಸ್ ಬಟ್ ನಾಟ್ ಫ್ರಮ್ ದ ಪಾಯಿಂಟ್ ವ್ಯೂ ಆಫ್ ದ ಪ್ರೊಪರೈಟರ್. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಫಸ್ಟು ಟ್ರಾನ್ಸಾಕ್ಷನ್ಸ್ಗಳನ್ನು ಯಾವ ನೇಮಲ್ಲಿ ಮಾಡಬೇಕು, ಬಿಸ್ನೆಸ್ ನೇಮಲ್ಲಿನೇ ಮಾಡಬೇಕು. ಎ ಬಿ ಸಿ ಕಂಪನಿ ನಾವೇನು ಚೆಕ್ ಕೊಡೋದಿದ್ರು, ಚೆಕ್ ರಿಸೀವ್ ಮಾಡ್ಕೊಳ್ಳೋದಿದ್ರು ನಮ್ಮ ಹೆಸರಲ್ಲಿ ಮಾಡ್ಕೋಬಾರ್ದು, ಕಂಪನಿ ನೇಮಲ್ಲೇ ರೆಕಾರ್ಡ್ ಮಾಡ್ಕೋಬೇಕು. ಈ ಥರ್ಡ್ ಪಾಯಿಂಟ್ ಏನು ಹೇಳ್ತಿದ್ದಾರೆ, ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಬಿಸ್ನೆಸ್ ಬಟ್ ನಾಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಪ್ರೊಪರೈಟರ್. ನನ್ನ ಪ್ರೊಪರೈಟರ್ ದೃಷ್ಟಿಯಿಂದ ನೋಡ್ಕೋಬಾರ್ದು. ನಾನು ಎಷ್ಟು ಪರ್ಚೇಸ್ ಮಾಡಿದೆ, ಇಲ್ಲ ನಾನು ಎಷ್ಟು ಸೇಲ್ ಮಾಡಿದೆ, ನನ್ನ ಪಾಯಿಂಟ್ ಆಫ್ ವ್ಯೂಲ್ಲಿ ನೋಡ್ಕೋಬಾರ್ದು. ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಲ್ಲಿ ನೋಡ್ಕೋಬೇಕು. ಬಿಸ್ನೆಸ್ಸಿಗೆ ಎಷ್ಟು ನಾನು ಪರ್ಚೇಸ್ ಮಾಡಿದೆ, ಬಿಸ್ನೆಸ್ಸಿಂದ ಎಷ್ಟು ಗೂಡ್ಸು ಹೋಯಿತು, ಇಲ್ಲ ಬಿಸ್ನೆಸ್ಸಿಗೆ ಎಷ್ಟು ಪ್ರಾಫಿಟ್ ಆಯಿತು, ಬಿಸ್ನೆಸ್ಸಿಗೆ ಎಷ್ಟು ಲಾಸ್ ಆಯಿತು ಅಂತ ನೋಡ್ತೀವಿ. ಅವತ್ತು ನನಗೆ ಎಷ್ಟು ಪ್ರಾಫಿಟ್ ಆಯಿತು, ನನಗೆ ಎಷ್ಟು ಲಾಸ್ ಆಯಿತು ಅಂತ ಅಂದ್ಬಿಟ್ಟು ನಾನು ನೋಡ್ಬಾರ್ದು. ಎಲ್ಲ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಫ್ರಮ್ ದ ಪಾಯಿಂಟ್ ವ್ಯೂ ಆಫ್ ದ ಬಿಸ್ನೆಸ್ ಬಟ್ ನಾಟ್ ಫ್ರಮ್ ದ ಪಾಯಿಂಟ್ ವ್ಯೂ ಆಫ್ ಪ್ರೊಪರೈಟರ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಬಾರ್ದು, ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ ಇಂದನೇ ನೋಡಬೇಕು. ಫೋರ್ತ್ ಒನ್, whenever the proprietor of a business brings cash, goods or an assets into the business, an account called capital account should be opened in the name of proprietor. Here what we need to do is, whenever the proprietor of the organization, if I am the proprietor of the organization, if I am going to investing any cash, any goods or any assets for the business, that account is considered as capital account. ಈಗ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದೆ, ನನ್ನ ಬಿಸ್ನೆಸ್ಸಿಗೆ ನಾನೊಂದು ಲಸ್ಸಿ ಶಾಪ್ ಸ್ಟಾರ್ಟ್ ಮಾಡಿದೆ. ಲಸ್ಸಿ ಶಾಪಿಗೆ ಏನೇನು ಬೇಕಾಗುತ್ತೆ, ಫರ್ನಿಚರ್ ಸೆಕ್ಷನ್ಸಲ್ಲಿ ನಮಗೇನಾದರೂ ಡಿಸ್ಕೌಂಟ್ ಕೊಟ್ಟರು ಅಂತ ಹೇಳಿದ್ರೆ ಅದನ್ನು ಟ್ರೇಡ್ ಡಿಸ್ಕೌಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನು ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಆ ಟ್ರಾನ್ಸಾಕ್ಷನ್ಸ್ ನಮಗಿನ್ನೂ ಆಗಿರೋದಿಲ್ಲ, ಅಂದರೆ ನಾವು ಅಮೌಂಟನ್ನು ಪೇ ಮಾಡಿರೋದಿಲ್ಲ. ಓನ್ಲಿ ಕ್ಯಾಶ್ ಡಿಸ್ಕೌಂಟ್ ಈಸ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ದ ಬಿಸ್ನೆಸ್. ಇಮಿಡಿಯೇಟಾಗಿ ಕ್ಯಾಶ್ ಟ್ರಾನ್ಸಾಕ್ಷನ್, ನಾವು ಕ್ಯಾಶ್ ರಿಸೀವ್ ಮಾಡಿರೋದಾದ್ರೂ ಆಗಿರ್ಬೋದು, ಇಲ್ಲ ಕ್ಯಾಶನ್ನು ಪೇ ಮಾಡೋದ್ರೂ ಆಗಿರ್ಬೋದು. ಬಟ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇಮಿಡಿಯೇಟ್ ಇತ್ತು ಅಂತ ಹೇಳಿದ್ರೆ ಆ ಡಿಸ್ಕೌಂಟನ್ನು ಮಾತ್ರ ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡ್ಕೊತಾ ಹೋಗ್ತೀವಿ. ನೆಕ್ಸ್ಟ್ 12th ಒನ್, ವೆನೆವರ್ ಆ್ಯನ್ ಅಸೆಟ್ಸ್ ಇಸ್ ಪರ್ಚೇಸ್ಡ್ ಬೈ ಎ ಬಿಸ್ನೆಸ್, ಕನ್ಸರ್ನ್ಡ್ ಅಸೆಟ್ಸ್ ಅಕೌಂಟ್ ಇಸ್ ಟು ಬಿ ರೆಕಾರ್ಡೆಡ್ ಬಟ್ ನಾಟ್ ದ ಪರ್ಚೇಸಸ್ ಅಕೌಂಟ್. ಗೂಡ್ಸ್ ಅಂತ ಕೊಟ್ಟಾಗ ಪರ್ಚೇಸಸ್ ಅಕೌಂಟ್ ಅಂತ ತೊಗೋತೀವಿ. ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಅಸೆಟ್ಸನ್ನು ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಆಗ ಅಸೆಟ್ಸ್ ಅಕೌಂಟ್, ಪರ್ಟಿಕ್ಯುಲರ್ ಅಸೆಟ್ ಅಕೌಂಟೇ. ಈಗ ಪರ್ಚೇಸ್ ಬಿಲ್ಡಿಂಗ್, ಪರ್ಚೇಸ್ ಮಷಿನರಿ, ಪರ್ಚೇಸ್ ವೆಹಿಕಲ್, ಪರ್ಚೇಸ್ ಮೋಟಾರ್ ಕಾರ್, ಹಿಂಗಿದ್ದಾಗ ಸ್ಪೆಸಿಫಿಕ್ಕಾಗಿ ಯಾವ ಅಸೆಟ್ ಅಂತ ಕೊಟ್ಟಿರ್ತಾರಲ್ವ ಆವಾಗ ಅಸೆಟ್ಸ್ ಅಂತ ಅಂದ್ಬಿಟ್ಟು
ಯಾವ ಅಸೆಟ್ಸ್ ಇರುತ್ತೆ ಆ ಅಸೆಟ್ಸ್ ಅಕೌಂಟನ್ನು ಬಿಲ್ಡಿಂಗ್ ಅಕೌಂಟ್, ಫರ್ನಿಚರ್ ಅಕೌಂಟ್, ಮಷಿನರಿ ಅಕೌಂಟ್ ಅಂತಲೇ ರೆಕಾರ್ಡ್ ಮಾಡ್ಕೋಬೇಕು. ಪರ್ಚೇಸ್ಡ್ ಗೂಡ್ಸ್ ಅಂತ ಇದ್ದಾಗ ಮಾತ್ರ ನಾವು ಪರ್ಚೇಸಸ್ ಅಕೌಂಟನ್ನು ರೆಕಾರ್ಡ್ ಮಾಡ್ಕೋಬೇಕು. ಎಕ್ಸಾಂಪಲ್, ಮಷಿನರಿ ಪರ್ಚೇಸ್ ಫಾರ್ ಕ್ಯಾಶ್ ₹5,000. ಇಲ್ಲಿ ಯಾವುದನ್ನು ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ. ಹಾಗಾಗಿ ಇನ್ಸ್ಟೆಡ್ ಆಫ್ ರೆಕಾರ್ಡಿಂಗ್ ದ ಪರ್ಚೇಸಸ್ ಅಕೌಂಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರಿಂಗ್ ಆ್ಯಸ್ ಮಷಿನರಿ ಅಕೌಂಟ್. 13th one, whenever cash is paid to a person for an expense or income received from a person, concerned expense account or income account is to be considered but not the person's account. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಯಾವಾಗ ಪರ್ಸನ್ ಕ್ಯಾಶ್ ಪೇ ಮಾಡ್ತಾ ಇದ್ದೀವಿ ಒಬ್ಬ ಪರ್ಸನಿಗೆ, ಇನ್ಕಮ್ ಆದರೂ ಆಗಿರ್ಬೋದು ಇಲ್ಲ ಎಕ್ಸ್ಪೆನ್ಸ್ ಆದರೂ ಆಗಿರ್ಬೋದು, ಅಥವಾ ನಾವು ಒಬ್ಬ ಪರ್ಸನಿಂದ ಅಮೌಂಟನ್ನು ರಿಸೀವ್ ಮಾಡ್ಕೊಳ್ಳೋದು. ಈಗ ನಾನು ಯಾರಿಗೋ ಒಬ್ಬರಿಗೆ ಕ್ಯಾಶ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ರಂಜಿತಾ ಅಂತ ಅಂದ್ಕೊಳ್ಳಿ. ನಾನೇನು ಮಾಡಬೇಕು, ರಂಜಿತನಿಗೆ ಕ್ಯಾಶನ್ನು ಕೊಡಬೇಕು, ಅಥವಾ ರಂಜಿತನಿಂದನೇ ನಾನು ಕ್ಯಾಶನ್ನು ರಿಸೀವ್ ಮಾಡ್ಕೋಬೇಕು. ಈಗ ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ವೆನೆವರ್ ದ ಕ್ಯಾಶ್ ಇಸ್ ಪೇಯ್ಡ್ ಟು ಎ ಪರ್ಸನ್ ಫಾರ್ ಆ್ಯನ್ ಎಕ್ಸ್ಪೆನ್ಸ್ ಆರ್ ಇನ್ಕಮ್ ರಿಸೀವ್ಡ್ ಫ್ರಮ್ ಎ ಪರ್ಸನ್, ನಾವು ಒಬ್ಬ ಪರ್ಸನಿಗೆ ಎಕ್ಸ್ಪೆನ್ಸನ್ನು ಪೇ ಮಾಡೋದ್ರೂ ಆಗಿರ್ಬೋದು, ಇಲ್ಲ ಒಬ್ಬ ಪರ್ಸನಿಂದ ಇನ್ಕಮನ್ನು ರಿಸೀವ್ ಮಾಡ್ಕೊಳ್ಳೋದಾದರೂ ಆಗಿರ್ಬೋದು, ಆಗ ನಾವು ಅದನ್ನು ಎಕ್ಸ್ಪೆನ್ಸ್ ಅಕೌಂಟ್ ಆರ್ ಇನ್ಕಮ್ ಅಕೌಂಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ ಹೊರತು ಪರ್ಸನಲ್ ಅಕೌಂಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ರೆಂಟ್ ಪೇಯ್ಡ್ ಟು ಕೃಷ್ಣ. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ವಿ ಆರ್ ಗೋಯಿಂಗ್ ಟು ಪೇ ದ ರೆಂಟ್ ಟು ಕೃಷ್ಣ. ಇಲ್ಲಿ ಯಾವ್ಯಾವುದು, ಒಂದು ರೆಂಟ್ ಅಕೌಂಟ್ ಬರುತ್ತೆ, ಯಾಕಂದರೆ ನಾವು ರೆಂಟ್ ಪೇ ಮಾಡ್ತಿದ್ದೀವಿ. ಯಾವುದ್ರಲ್ಲಿ ನಾವು ಪೇ ಮಾಡ್ತೀವಿ, ಕ್ಯಾಶ್ ಅಕೌಂಟಲ್ಲಿ ಪೇ ಮಾಡ್ತೀವಿ. ರೆಂಟು ಕೊಡ್ತಾ ಇರೋದು ಎಕ್ಸ್ಪೆನ್ಸಸ್ ರೆಂಟ್ ಬೈ ಪೇಯಿಂಗ್ ಕ್ಯಾಶ್. ಎಕ್ಸ್ಪೆನ್ಸ್ ಅಥವಾ ಇನ್ಕಮನ್ನು ಕನ್ಸಿಡರ್ ಮಾಡ್ತೀವಿ ಹೊರತು ಪರ್ಸನ್ ಅಕೌಂಟನ್ನು ಕನ್ಸಿಡರ್ ಮಾಡಲ್ಲ. ಇನ್ ದಿಸ್ ಟ್ರಾನ್ಸಾಕ್ಷನ್ ರೆಂಟ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಅಕೌಂಟ್ ಆರ್ ಇನ್ವಾಲ್ವ್ಡ್ ಬಟ್ ನಾಟ್ ದ ಕೃಷ್ಣ ಅಕೌಂಟ್. Okay, next one, if a check is received from a person and not deposited immediately into the bank, then cash account is debited. If it is deposited into the bank immediately, then bank account is debited. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಇಫ್ ಎ ಚೆಕ್ ಇಸ್ ರಿಸೀವ್ಡ್ ಫ್ರಮ್ ಎ ಪರ್ಸನ್, ಒಬ್ಬ ಪರ್ಸನಿಂದ ಚೆಕ್ಕನ್ನು, ಈಗ ರಂಜಿತಾ ನನಗೆ ಒಂದು 10,000 ದುಡ್ಡು ಕೊಡಬೇಕಿತ್ತು. ರಂಜಿತನ ಹತ್ರ 10,000 ದುಡ್ಡನ್ನು ನನಗೆ ರಂಜಿತಾ ಏನು ಮಾಡ್ತಾ ಇದ್ದಾಳೆ, ಕ್ಯಾಶ್ ಕೊಡ್ತಾ ಇಲ್ಲ, ಕ್ಯಾಶ್ ಕೊಡೋ ಬದಲು ನನಗೆ ಚೆಕ್ಕನ್ನು ಕೊಡ್ತಾ ಇದ್ದಾಳೆ, ನನ್ನ ಹೆಸರಿಗೆ ಚೆಕ್ಕನ್ನು ಕೊಡ್ತಾ ಇದ್ದಾಳೆ. ನಾನೇನಾದರೂ ಅದನ್ನು ಇವತ್ತೇ ಬ್ಯಾಂಕಿಗೆ ಡೆಪಾಸಿಟ್ ಮಾಡಲ್ಲ ಅಂತ ಹೇಳಿದ್ರೆ, ಆವಾಗ ನಾನು ಅದನ್ನು ಕ್ಯಾಶ್ ಅಕೌಂಟ್ ಅಂದರೆ ನನಗೆ ಕ್ಯಾಶ್ ಬಂದಿದೆ ಅಂತ ಅಂದ್ಬಿಟ್ಟು ಅಕೌಂಟಲ್ಲಿ ಕನ್ಸಿಡರ್ ಮಾಡ್ಕೋತಾನೆ. ಇಫ್ ಡೆಪಾಸಿಟೆಡ್ ಇನ್ ಟು ದ ಬ್ಯಾಂಕ್ ಇಮಿಡಿಯೇಟ್ಲಿ ದೆನ್ ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್. ಈಗ ನನ್ನ ಹತ್ರ 10,000 ಕ್ಯಾಶ್ ಇತ್ತು, ರಂಜಿತಾ 10,000 ಇವತ್ತೇ ನನಗೆ ಚೆಕ್ ಕೊಟ್ಟಿದ್ದಾಳೆ, ನಾನು ಇವತ್ತು ಬ್ಯಾಂಕಿಗೆ ಹಾಕೋದಿಲ್ಲ, ಅದನ್ನು ನಾನು ಕ್ಯಾಶ್ ಅಕೌಂಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಕೋತೀನಿ. ಅದೇ ಏನಾದರೂ ರಂಜಿತಾ ನನಗೆ ಚೆಕ್ ಕೊಟ್ಟಿಲ್ಲ, ಇವತ್ತೇ ನಾನು ಬ್ಯಾಂಕಿಗೆ ಹೋದೆ ಅಂದರೆ ನನಗೆ ಯಾರಿಗೆ ಹೋಗೋದೆ, ಯಾವುದಕ್ಕೆ ಹೋಗುತ್ತೆ, ಬ್ಯಾಂಕಿಗೆ ಹೋಗುತ್ತೆ. ಆಗ ಬ್ಯಾಂಕ್ ಅಕೌಂಟಿಗೆ ಅಮೌಂಟು ಡೆಬಿಟ್ ಆಗುತ್ತೆ. ಚೆಕ್ಕನ್ನು ರಿಸೀವ್ ಮಾಡ್ಕೊಂಡ್ಬಿಟ್ಟು ಇಮಿಡಿಯೇಟಾಗಿ ನಾವೇನಾದರೂ ಅದನ್ನು ಡೆಪಾಸಿಟ್ ಮಾಡಿಕೊಂಡ್ರೆ ಬ್ಯಾಂಕ್ ಅಕೌಂಟ್, ಇವತ್ತು ಚೆಕ್ಕನ್ನು ರಿಸೀವ್ ಮಾಡಿಕೊಂಡು ನಾಳೆನೋ ನಾಡಿದ್ದು ಇಲ್ಲ 15 ಡೇಸ್ ಬಿಟ್ಟು ಮಾಡ್ತಿದ್ದೀನಿ ಅಂದರೆ ಅದು ಕ್ಯಾಶ್ ಅಕೌಂಟ್. ಆಫ್ಟರ್ ಪಾಸಿಂಗ್ ಆಲ್ ದ ಜರ್ನಲ್ ಎಂಟ್ರೀಸ್, the two amount column of the journal, that is debit and credit column, should be total and then total must be the same. ಸೊ ಇದೆಲ್ಲ ಮಾಡಾದ್ಮೇಲೆ, ಇದಿಷ್ಟು ಟ್ರಾನ್ಸಾಕ್ಷನ್ಸ್ಗಳನ್ನೆಲ್ಲದನ್ನು ಮಾಡಾದ್ಮೇಲೆ ಏನೇನು ಟ್ರಾನ್ಸಾಕ್ಷನ್ಸ್ಗಳು ಕ್ಯಾಪಿಟಲ್ ಅಕೌಂಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಡ್ರಾಯಿಂಗ್ಸ್ ಅಕೌಂಟು, ಅಡಿಷನಲ್ ಕ್ಯಾಪಿಟಲು, ಪರ್ಚೇಸಸ್ ಅಕೌಂಟು, ಸೇಲ್ಸ್ ಅಕೌಂಟು, ಆಮೇಲೆ ಪರ್ಚೇಸ್ ರಿಟರ್ನ್ಸು, ಸೇಲ್ಸ್ ರಿಟರ್ನ್ಸ್, ಸ್ಟಾಕ್ ಅಕೌಂಟ್ಸ್ಗಳು, ಆಮೇಲೆ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಅಕೌಂಟ್, ಪರ್ಟಿಕ್ಯುಲರ್ ಅಸೆಟ್ಸ್ ಅಕೌಂಟು, ಪರ್ಚೇಸ್ ರಿಟರ್ನ್ಸು, ಸೇಲ್ಸ್ ರಿಟರ್ನ್ಸು, ಇದೆಲ್ಲ ಮಾಡಾದ್ಮೇಲೆ ಲಾಸ್ಟಿಗೆ ಏನು ಮಾಡ್ಕೋಬೇಕು ನಾವು, 2 ಕಾಲಮ್ಗಳು ಹೇಳಿದ್ದೆ, ಡೆಬಿಟು ಕ್ರೆಡಿಟ್ ಅಂತ ಅಂದ್ಬಿಟ್ಟು 2 ಕಾಲಮ್ ಇರುತ್ತೆ. ಡೆಬಿಟ್ ಮತ್ತು ಕ್ರೆಡಿಟ್ ಎರಡೂ ಕೂಡ ಲಾಸ್ಟಿಗೆ ಏನು ಮಾಡ್ಕೋಬೇಕು, ಟೋಟಲ್ ಮಾಡಬೇಕು. 2 ಅಮೌಂಟ್ಗಳು ಕೂಡ ಸೇಮ್ ಬರಬೇಕು ಯಾವಾಗ, ಲಾಸ್ಟಲ್ಲಿ. ಸೊ ದಿಸ್ ಈಸ್ ದ ಪ್ರೋಸೆಸ್, or this is some of the points we need to keep in mind while recording the journal entries. Thank you.